ಹಣ ಬಂದ. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದು ಬೆಳಗ್ಗೆ ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ನಮ್ಮ ರೂಮಲ್ಲೇ ಕರೆಂಟ್ ಇಲ್ಲ ಗೈಸ್. ನೋಡಿ ಅಲ್ಲಿ ಸ್ವಿಚ್ ಬೋರ್ಡು ಫ್ಯಾನು ಏನೂ ಆನ್ ಆಗಿಲ್ಲ, ಯಾಕಂದರೆ ಕರೆಂಟ್ ಹೊರಟೋಗಿದೆ. ಸ್ವಿಚ್ ಬೋರ್ಡಲ್ಲಿ ಕಾಣಿಸ್ತಾ ಇದೆಯಾ, ಕರೆಂಟೇ ಇಲ್ಲ ಗೈಸ್. ಅದಕ್ಕೆ ಬೆಳಗ್ಗೆ ಎದ್ದಂಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಟೈಮ್ ತೋರಿಸ್ತೀನಿ ರೀ ಗೈಸ್ ನನ್ನ ಮೊಬೈಲಲ್ಲಿ. ನೋಡಿ ಗೈಸ್, ಟೈಮ್ ಬಂದು 5:40 ಆಗ್ತಾಯಿದೆ. ಇವಾಗ ಲಾಕ್ ಮಾಡ್ತಾಯಿದ್ದೀನಿ ಗಾಯ್ಸ್. ಕರೆಂಟ್ ಇಲ್ಲ, ಅದಕ್ಕೆ ನಿದ್ದೆ ಬರ್ತಾಯಿದ್ದಿಲ್ಲ, ಎದ್ದುಬಿಟ್ಟೆ ಗಾಯ್ಸ್. ಸೊ ಅದಕ್ಕೆ ನಿದ್ದೆ ಬಂದಿಲ್ಲ, ಎದ್ದುಬಿಟ್ಟೆ ಗಾಯ್ಸ್. ಇವಾಗ ಬನ್ನಿ ಮನೆ ಮೇಲೆ ಹೋಗಿ ವಾಕಿಂಗ್ ಮಾಡ್ಕೊಂಡು. ಕರೆಂಟ್ ಹೋಗಿದೆಯಲ್ಲ, ಅದಕ್ಕೆ ರೀಸನ್ ಏನು ಗೊತ್ತಾ, ಇಲ್ಲಿ ತೋರಿಸ್ತೀನಿ ನೋಡಿ. ಇದೆ ಶಟ್, ಚಾರ್ಜಿಂಗ್ ಕಮ್ಮಿ ಆಗೋಗಿದೆ ಗಾಯ್ಸ್. ನೋಡಿ ಬ್ಯಾಟ್ರಿ ಇಲ್ಲ ಇದರಲ್ಲಿ. ನಿಮಗೆ ಟಾರ್ಚ್ ಆನ್ ಮಾಡಿದ್ರೆ ಕಾಣಿಸಲ್ಲ. ಇದು ನಮ್ಮ ಮನೇಲಿರೋದು UPS ನೋಡಿ, ಇಲ್ಲಿದೆಯಲ್ಲ ಬ್ಯಾಟ್ರಿ ಇಲ್ಲ. ಇದು ಏನೋ ಈಕೋ ಮಾಡು, ಬ್ಯಾಟ್ರಿ ಇಲ್ಲ ಇದರಲ್ಲಿ, ಕಮ್ಮಿ ಆಗೋಗಿದೆ. ಅಂದರೆ ಇಲ್ಲಿ ಬ್ಯಾಟ್ರಿ ಇದೆ, ಕಾಣಿಸ್ತಾ ಇದೆಯಾ, ಅಂದರೆ ಚಾರ್ಜಿಂಗ್ ಇಲ್ಲ. ಅದಕ್ಕೆ ಗೈಸ್ ಹಂಗೆ ಇದು ಮೇಲೆ ಬಂದ್ಬಿಟ್ಟೆ ಗೈಸ್. ನಾನು ಮಲ್ಕೊಂಡಿದ್ದೆ, ನಿದ್ದೆ ಬಂದಿಲ್ಲ. ನೋಡಿ ಟೈಮ್ ಇಷ್ಟಾಗಿದೆ, ನಿದ್ದೆ ಬಂದಿಲ್ಲ. ಸೊ ಎದ್ದು ಮನೆ ಮೇಲೆ ಬಂದೆ. ಯಾರೂ ಎದ್ದಿಲ್ಲ ಗೈಸ್. ನೋಡಿ ಸುತ್ತಮುತ್ತಲು ಅಲ್ಲ ಯಾರೂ ಎದ್ದಿಲ್ಲ. ನಮ್ಮ ಮನೆ ಮೇಲೆ ಫುಲ್ ಬಟ್ಟೆಗಳೇ ಇದೆ. ಇಲ್ಲಾಂದ್ರೆ ಒಂದು ಸ್ವಲ್ಪ ತಣ್ಣಗಿದೆ ಗೈಸ್. ಅಲ್ಲಿ ಮನೆ ಒಳಗೆ ಸೆಕೆ ಹೊಡಿತಾ ಇದೆ ಗೈಸ್. ನನಗೆ ಮಲ್ಕೊಳಕ್ಕಾಗಿಲ್ಲ ಲಿಟ್ರಲಿ. ನಿನ್ನೆ ವ್ಲಾಗ್ ಇನ್ನೂ ಅಪ್ಲೋಡ್ ಆಗಿಲ್ಲ. ಅದು ಅಪ್ಲೋಡ್ ಆಗಬೇಕಂದ್ರೆ ಕರೆಂಟ್ ಬೇಕು. ನೋಡಿ ಗೈಸ್, ಊರಲ್ಲೆಲ್ಲ ಕರೆಂಟ್ ಇದೆ. ಅಲ್ಲಿ ಪೋಲಲ್ಲಿ ಕಾಣಿಸ್ತಾ ಇದೆಯಾ, ಕರೆಂಟು ಆನ್ ಆಗಿದೆ. ನೋಡಿ ಇವ್ರ ಮನೆ ಹತ್ರನೂ ಆನ್ ಆಗಿದೆ. ಅಲ್ಲಿ ಶ್ಯಾಡೋ ಅರ್ಧ ಮತ್ತು ಲೈಟ್ ಅರ್ಧ ಇದೆಯಲ್ಲ, ಒಂದೊಂದು ಹತ್ರ ಇದೆ ಗೈಸ್. ನೋಡಿ ಇಲ್ಲೇ ಇದೆ ನೋಡಿ ಗೈಸ್ ಪೋಲು. ನಾನು ಎಲ್ಲೆಲ್ಲ ತೋರಿಸ್ತಾ ಇದ್ದೀನಿ. ಮೋಸ್ಟ್ಲಿ ನಮ್ಮ ಮನೇಲಿ ಮಾತ್ರ ಇಲ್ಲ ಅನಿಸುತ್ತೆ ಗೈಸ್. ನಿಮಗೆ ಅವ್ರ ಮನೆಯಲ್ಲೂ ಇದೆ ಗೈಸ್. ಅಲ್ಲಿ ಟಾಪಲ್ಲಿ ಒಂದು ಮನೆ ಇದೆಯಲ್ಲ, ಮತ್ತು ಇಲ್ಲೆಲ್ಲ ನೋಡಿದೆ, ಇಲ್ಲೊಂದರಲ್ಲಿದೆ ಗೈಸ್. ಅಲ್ಲಲ್ಲಿ ಕರೆಂಟ್ ಇದೆ ಗೈಸ್. ನಮ್ಮ ಮನೆಯಲ್ಲೇ ಇಲ್ಲ ಕರೆಂಟು. ನಾವು UPS ಐತೆ ಅಂದ್ಕೊಂಡು ಚೆನ್ನಾಗಿ ಅದು ಇದು ನೋಡ್ಬಿಟ್ಟಿದ್ರಿ, TV ಫ್ಯಾನು ಹಾಕ್ಕೊಂಡು ಎಲ್ಲ. ಅದಕ್ಕೆ ಖಾಲಿಯಾಗಿ ಹೋಗಿದೆ ನಮ್ಮ ಮನೇಲಿ ಅಷ್ಟೇ ಗೈಸ್. ಯಪ್ಪ ನಿದ್ದೆ ಬರ್ತಾಯಿಲ್ಲ ಗೈಸ್ ನನಗೆ ಇವಾಗ. ನಾನೇನು ಅಂದ್ಕೊಂಡೆ ಅಂದರೆ, ಮನೆ ಮೇಲೆ ಬಂದ್ಬಿಟ್ಟು ಸಣ್ಣ ಗಾಳಿ ಹೊಡಿತಾ ಇರ್ತೈತೆ, ಇಲ್ಲಿ ಕುತ್ಕೊಳ್ಳೋಕೆ ಚೇರ್ ಮಾಡಿಸಿದ್ದೀನಲ್ಲ, ಇದು ಕಲ್ಲದು, ಇದ್ರ ಮೇಲೇನೋ ಅಥವಾ ಇದ್ರ ಮೇಲೇನೋ ಮಲ್ಕೊಂಬಿಡೋಣ ಅಂದ್ಕೊಂಬಂದೆ. ಇದು ನೋಡಿದ್ರೆ ಇಷ್ಟೊಂದು ತೇವ ಆಗೋಗಿದೆ ಗೈಸ್. ಇದ್ರ ಮೇಲೆ ಮಲ್ಕೊಂಡ್ರೆ ಸ್ನಾನ ನನಗೆ ಫ್ರೀಯಾಗಿ. ಯಾರೋ ಓಡಾಡ್ತಾ ಇರೋ ಥರ ಸೌಂಡ್ ಆಗ್ತಾಯಿತ್ತು ಗೈಸ್. ಅದಕ್ಕೆ ಹೋಗಿ ನೋಡ್ತಾ ಇದ್ದೆ, ಯಾರೂ ಇಲ್ಲ. ಓಕೆ ಬಿಡಿ, ಹಿಂಗಿದ್ರು ನಿದ್ದೆನೂ ಬಂದಿಲ್ಲ, ನಿದ್ದೆನೂ ಹೋಯ್ತು. ಅಯ್ಯೋ, ನಾನು ಒಬ್ಬನೇ ಏನಾದರೂ ಕೆಲಸ ಇದ್ದರೆ ಆದರೂ ಅದು ಹೇಳ್ಬೋದು ಗೈಸ್. ಒಬ್ಬನೇ ಈ ಥರ ದೆವ್ವ ಥರ ಇರೋಕ್ಕೆ ಬೇಜಾರು. ಅದರಲ್ಲೂ ನೆಟ್ಟೂ ಇಲ್ಲ ಫೋನ್ ನೋಡ್ಕೊಂಡು ಹಿಂಗೊಂದು ಟೈಮ್ ಪಾಸ್ ಮಾಡ್ಬಿಡ್ತಾಯಿದ್ದೆ, ಎಡಿಟಿಂಗ್ ಮಾಡ್ಕೊಂಡು ಏನೋ ಒಂದು ಮಾಡಿಕೊಂಡು. ಇವಾಗ ನೆಟ್ಟೂ ಇಲ್ಲ, ಏನು ಮಾಡಿ ಸಾಯೋದು ಒಂದು ಗೊತ್ತಿಲ್ಲ. ನನಗೆ ಚಾರ್ಜಿಂಗ್ ಏನು ಭಯ ಇಲ್ಲ ಗೈಸ್, ಯಾಕಂದರೆ ನನ್ನ ಹತ್ರ 2 ಫೋನ್ ಇದೆಯಲ್ಲ, 2ರಲ್ಲೂ 60-80 ಇದೆ, ಆರಾಮಾಗಿ ನೋಡ್ಕೊಬೋದು ಗೈಸ್. ನಮ್ಮ ಹುಡುಗಿ ಇಲ್ಲೇ ನಿಂತಿದ್ದಾಳೆ ಗಾಯ್ಸ್, ತೋರ್ಸೋಕ್ಕಾಗಲ್ಲ ಗಾಯ್ಸ್. ಅದಕ್ಕೆ ನಾನೇ ನೋಡ್ಬಿಟ್ಟು ಸುಮ್ಮನೆ ಆಗೋಗ್ತೀನಿ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್. ಗೈಸ್ ಈ ಥರ ಆಗಬಾರ್ದು ಗೈಸ್. ನಾನು ಮನೆಯಿಂದ ಬಿಲ್ಡಿಂಗ್ ಹತ್ರ ಬಂದು ಕೆಲಸ ಏನೇನು ಮಾಡಿಸ್ಬೇಕು ನೋಡಿದೆ. ಇಲ್ಲಿ ಮೇಲೆ ಒಂದು ಹುಡುಗ ಆ್ಯಸಿಡ್ ವಾಶ್ ಮಾಡ್ತಾಯಿದ್ದಾನೆ, ಇಲ್ಲೇ ಈ ಬಾಲ್ಕನಿ ಪ್ಯಾಸೇಜಲ್ಲಿ. ಒಂದು ಪಾಡ್ಗೆ ಅವ್ನು ಆ್ಯಸಿಡ್ ವಾಶ್ ಮಾಡ್ತಾನೆ. ಅದಕ್ಕೆ ನಾನು ಕೆಳಗೆ ಬಂದೆ. ನಾನು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಕೆಳಗೆ ಬಂದೆ. ನನ್ನ ಗಾಡಿ ಟೈರ್ ನೋಡಿ ಗೈಸ್ ಯಾವ ಗತಿಯಾಗಿದೆ. ಈ ರೋಡು ನೆನೆ ಆ್ಯಕ್ಚುಲಿ ಫುಲ್ ಒಂದು ಸ್ವಲ್ಪ ಜೋರಾಗಿ ಮಳೆ ಬಂತಂತೆ ನೈಟು, ಅದಕ್ಕೆ ಇಲ್ಲೆಲ್ಲ ರೋಡ್ ಫುಲ್ ಬುರದೆ ಆಗೋಗಿದೆ. ನಾನೆಲ್ಲೋ ಈ ಮಾರ್ಕ್ಸ್ ನೋಡಿಬಿಟ್ಟು ನೋಡಿ, ಈ ಥರ ಹೊಸ ಥರ ಇದೆಯಲ್ಲ, ಇದನ್ನು ನೋಡಿಬಿಟ್ಟು ಟೈರು ಕ್ಲೀನಾಗಿ ತೊಳ್ದಂಗೆ ಆಗೈತೆ ಬಿಡು ಅಂದ್ಕೊಂಡೆ. ನೋಡಿದ್ರೆ ಎಲ್ಲ ಕಡೆನೂ ಜಾಮ್ ಆಗೋಗೈತೆ ಗಾಯ್ಸ್.
ನೋಡಿ ಈ ಟೈರ್ ಆದರೆ ಮುಂದಕ್ಕೆ ಹೋಗ್ತಾಯಿಲ್ಲ. ಯಾಕೆ ಹೇಳಿ, ಇದ್ರ ತುಂಬ ಮಣ್ಣು ತುಂಬ್ಕೊಂಡಿದೆ ನೋಡಿ. ಕಾಣಿಸಿಲ್ಲ? ಕಾಣಿಸ್ತಾ ನೋಡಿ, ಫುಲ್ಲು ಮಣ್ಣೆ ಗೈಸ್ ಇರೋದು. ಟಾರ್ಚ್ ಆನ್ ಮಾಡ್ತೀನಿ ರೀ. ಟಾರ್ಚ್ ಚೆನ್ನಾಗಿದೆ ಗೈಸ್. ಹೆಂಗೆ ತೋರಿಸೋದು ನಿಮ್ಮ ಟಾರ್ಚು? ನೋಡಿ ಇಲ್ಲಿ ಕಾಣಿಸ್ತದೆಯಾ ಮಾರ್ಕು ಟಾರ್ಚು? ನೋಡಿ ಕ್ಲೀನಾಗಿ ಕಾಣಿಸುತ್ತೆ ಟಾರ್ಚ್. ನೋಡಿ ಗೈಸ್, ನೋಡಿ ಮಣ್ಣು ನೋಡಿ ಗೈಸ್ ಯಾವ ರೇಂಜಿಗೆ ದೂರ್ಕೊಂಡಿದೆ. ಫುಲ್ಲು ಮಣ್ಣೆ ಇದೆ, ಟೈರ್ ಮುಂದಕ್ಕೆ ಹೋಗ್ತಾಯಿಲ್ಲ ಇದು. ಏನಪ್ಪ ನಡೆದು ನೋಡಿ, ಆ ಕಡೆ ಆದರೆ ಫುಲ್ ಇದೆ ಮಣ್ಣು. ಕಾಣಿಸಿಲ್ವಾ? ನೋಡಿ ಗಾಯ್ಸ್, ಬೋಲ್ಟ್ ಹತ್ರ ಕಾಣಿಸ್ತಾ ಅದು. ಹಿಂಗೆ ತೆಗಿಯೋದಿದೆಲ್ಲ. ಓಕೆ ಗಾಯ್ಸ್, ಏನೋ ಒಂದು ಸಾಹಸ ಮಾಡಿಬಿಟ್ಟು ಏನಾದರೂ ಎತ್ಕೊಂಡು ಎಲ್ಲ ತೆಗೆದ್ಬಿಟ್ಟು ಮತ್ತೆ ಸಿಗ್ತೀನಿ ಗಾಯ್ಸ್. ಏನು ಎತ್ಕೊಂಡು ತೆಗಿಯೋದೊಂದು ನೋಡ್ತಾಯಿದ್ದೀನಿ. ಏನಾದರೂ ಒಂದು ಗಟ್ಟಿಯಾಗಿರೋ ಕಂಬಿ ಅಂಥದ್ದೇನಾದರೂ ಬೇಕು, ಅಥವಾ ಸ್ಕ್ರೂ ಡ್ರೈವರ. ಏನು ಮಾಡೋದು ನೋಡ್ಬಿಟ್ಟು ಮತ್ತೆ ಸಿಗ್ತೀನಿ ಗಾಯ್ಸ್. ನಾಯಿ ನೋಡಿ ವಾಕಿಂಗ್ ಮಾಡ್ತಾಯಿದ್ದೆ. ಓಹ್, ನಾಯಿ ಇಲ್ಲಿ ಹೊರಟೋದ್ವಿ ಆಲ್ರೆಡಿ ಗಾಯ್ಸ್. ಲಾಸ್ಟಿಗೆ ನಾನೇ ಒಬ್ಬನೇ ಕೂತ್ಕೊಂಡು ಮಣ್ಣು ತೆಗಿತಾ ಇದ್ದೀನಿ ಗಾಯ್ಸ್. ಶೆಟ್ ಇದ್ರೊಳಗೆ ಏನು ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡಿ ಗೈಸ್. ತೆಗಿಯೋಕೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈ ಥರ ಎಳಿತಾ ಇದ್ದರೆ ನೋಡಿ ಇದ್ರೊಳಗೆ ಬರ್ತಾಯಿತ್ತು ನೋಡಿ ಆ ಥರ. ಅದಕ್ಕೆ ಕೂತ್ಕೊಂಡು ಎಲ್ಲ ದುಬ್ತಾ ಇದ್ದೀನಿ ಗಾಯ್ಸ್. ಇನ್ನೊಂದು ಸ್ವಲ್ಪ ಕೆಮ್ಮಲದೇ ಥರ ಇದೆ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್. ಅದು ಹಳ್ಳ ತೆಗ್ದು ಅರ್ಥಿಂಗ್ ಮಾಡಿಲ್ಲ ಇನ್ನು. ಮಾಡಬೇಕು ಅಂತ ಇದ್ದಾರೆ. ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಅದು. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್. ಇದೆಲ್ಲ ನೋಡಿ ಗೈಸ್, ABSಗೆಲ್ಲ ಮಣ್ಣು ಹೊರಟೋಗಿದೆ ಎಷ್ಟೊಂದು ಅದು ಗೈಸ್. ನೋಡಿ ಗೈಸ್, JCB ಬರ್ತಾಯಿದೆ ಅರ್ಥಿಂಗ್ ಮಾಡೋಕ್ಕೆಲ್ಲ. ನೋಡಿ ಗೈಸ್, JCB ಸಿಕ್ಕಾಕೊಂಡ್ಬಿಟ್ಟಿದೆ ಆಲ್ರೆಡಿ. ಕಾಣಿಸ್ತಾ ಇದೆಯಾ JCB? ನೋಡಿ JCB ಬರೋ ರೋಡಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೆ ಗಾಯ್ಸ್. ಇವತ್ತು ಹೆಂಗೆ ಬರ್ತಿತ್ತು ನೋಡೋಣ ಬನ್ನಿ ಗಾಯ್ಸ್. JCB ಇಂಥ ಕೆಲಸ ನೋಡೋಕೆ ಹೆವಿ ಮಜಾ ಇರ್ತೈತೆ ಗೈಸ್. ನೊಪ್ಪ ಇಟ್ಕೊಂಡು ಗ್ರಿಲ್ಲೆಲ್ಲ ಕ್ಲೀನ್ ಮಾಡೋದು ಬಿಟ್ಬಿಟ್ಟಿದ್ದಾರೆ ಆಲ್ರೆಡಿ. ಪವನರಣ ಪೈಪ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಆ ಕಡೆ ಎಲ್ಲ, ಪೈಪೆಲ್ಲ ನೀರು ಹಾಕೋಕ್ಕೆ. ನೋಡಿ ಈ ಗ್ರಿಲ್ಲೆಲ್ಲ ಕ್ಲೀನ್ ಮಾಡೋದು ನಾನು ಕೊಟ್ಟು ಹೊರಟೋಗಿದೆ. ನಾನು ಕುತ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ. ಕಾಣಿಸ್ತಾ ಇದೆಯಾ ಗೈಸ್? ನೋಡಿ ಕೈಯೆಲ್ಲ ಗಲೀಜಾಗಿ ಹೋಗಿದೆ ನೋಡಿ ಗೈಸ್. ಬಂದ್ಬಿಡ್ತು ಹೆಂಗೋ ಒಂದು ಸಾಹಸ ಮಾಡಿ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್. ನೋಡಿ ಗೈಸ್, JCBನ ಆಫ್ ರೋಡಿಂಗ್ ಮಾಡ್ಕೊಂಬಂದಿದೆ. ಟೈರ್ಸ್ ನೋಡಿ ಗೈಸ್, ಆಫ್ ರೋಡಿಂಗ್ ಆಗಿದೆ ಫುಲ್ ಚೆನ್ನಾಗಿ. ಬಕೆಟ್ ಹಾಕಿ ಹೆಂಗೋ ಮಾಡಿ ಎತ್ತಾಕೊಂಬಂದ್ಬಿಟ್ರು ಅಣ್ಣ ಗಾಡಿನ. ಇವಾಗ ಪೈಪ್ನ ಎತ್ತಿ ಒಳಗೆ ಹಾಕ್ತಾರೆ. ಆ ಪ್ಲಾಸ್ಟಿಕ್ ಪೈಪ್ ಇದೆಯಲ್ಲ PVCದು, ಆ ಪೈಪು ಅಗದ್ಬಿಟ್ಟು ಒಳಗಡೆ ಹಾಕ್ಬೇಕದು. ಅದಕ್ಕೆ ಅದನ್ನು ಒಳಗೆ ಕ್ಲೋಸ್ ಮಾಡ್ತಾರೆ. ಆಮೇಲೆ ಬ್ಲ್ಯಾಕ್ ಕಲರ್ ಪೈಪ್ನ ಎತ್ತಿ ಕಂಬಕ್ಕೆ ಜಾಯಿಂಟ್ ಕೊಡ್ತಾರೆ ಗಾಯ್ಸ್. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್ ಗೈಸ್. JCB ಬಂದೆಲ್ಲ ಅಗ್ದಿದೆ ನೋಡಿ. ಅಣ್ಣ ಪೈಪ್ ಮುಚ್ತಾ ಇದ್ದಾರೆ. ಪೈಪ್ ಮುಚ್ಚೋಕ್ಕೆ ಅದು ಕರ್ಸಿದ್ದು JCB. ಸೊ ಅದಕ್ಕೆ ಕ್ಲೀನಾಗೆಲ್ಲ ಮುಚ್ಚಿಸ್ತಾ ಇದ್ದಾರೆ. ಜಸ್ಟ್ ಇವಾಗೆ ಬಂದಿದ್ದು, ಒಂದು 5-10 ನಿಮಿಷ ಆಯಿತು. ಅಷ್ಟು ಬೇಗ ಅಷ್ಟೆಲ್ಲ ಅಗದ್ಬಿಟ್ಟು ಮತ್ತೆ ಆ ಪೈಪ್ನ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಮತ್ತೆ ಹೋಗ್ತಾರೆ ಗೈಸ್. ಅವರ್ಗೆ 100 ರೂಪೀಸ್ ಅಂತೆ ಗೈಸ್ ಇವ್ರಿಗೆ. ನಿಮ್ಮೂರ ಕಡೆ ಎಲ್ಲ ಎಷ್ಟು ಇಸ್ಕೊತಾರೆ ಅಂತ ಕಮೆಂಟ್ ಹಾಕಿ ಗೈಸ್. ನಮ್ಮೂರಲ್ಲಿ ನನಗೆ ಅನಿಸ್ಬಿಟ್ರೆ ಈ ಅಣ್ಣಗೆ ಮಾತ್ರ ಕಮ್ಮಿ ಅನಿಸುತ್ತೆ ಗೈಸ್. ಯಾಕಂದರೆ ಯಾರನ್ನೋ ಗೊತ್ತಿರೋನು ಕರ್ಸಿರ್ತಾರೆ, ಅದಕ್ಕೆ 100 ರೂಪೀಸ್ ಇಸ್ಕೊತಾರೆ ಅವರಿಗೆ. ನಿಮ್ಮೂರಲ್ಲಿ ಎಷ್ಟೊಂದು ಕಮೆಂಟ್ ಹಾಕಿ. ಆಗಿತಾ ಇದ್ದಾರೆ, ಮುಚ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ ಗೈಸ್. ಮತ್ತು ಇನ್ನೂ ಅರ್ಥಿಂಗ್ ಆಗಿಲ್ಲ ಗೈಸ್. ಅರ್ಥಿಂಗ್ ಇವತ್ತು ಮಾಡ್ತಾರಲ್ಲ ನೋಡೋಲ್ಲ. ಆ ಗ್ರೀನ್ ಕಲರ್ ಪೈಪ್ ಇದೆಯಲ್ಲ ಗೈಸ್, ಕಿತ್ತೋಗಿರೋದು ಸೆಂಟ್ರಲ್ಲಿ ನೋಡಿ. ಈ ಪೈಪು ಊರ ಪೈಪ್ ಅಂತೆ ಗೈಸ್. ಊರಲ್ಲಿ ನೀರು ಬರ್ತಿದ್ದಂತೆ ಆ ಪೈಪಲ್ಲಿ. ಎಣ್ಣೆ ಹಿಡ್ಸ್ಕೊಂಡು ಅದು ಕಿತ್ತಾಕ್ತವನು JCB ಅವನು. ನೋಡಿ ಇಲ್ಲಿದೆ ಮೀಟ್ರ್ ಬೋರ್ಡು ಇದರಲ್ಲೇನೋ ನೀರು ಬರ್ತಿದ್ದಂತೆ, ಅದು ಕಿತ್ತಾಕ್ದ. ಬೇಡ ಬಿಡು ಅಂತ ಐತೆ ಗೈಸ್. ಈ ಎಣ್ಣೆ ಇಟ್ಕೊಂಡು ಅರ್ಪಣ ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನೇ ಯಾಕೆ ಸುಮ್ಮನೆ ಆಗೋದೆ. ನಾನೇ ಪೈಪೆಲ್ಲ ಕಿತ್ತಾಕಿದ್ದಾರೆ. ಅದು ಅಂದರೆ ಮಿಸ್ ಹಾಕಿದ್ದೋಯ್ತದು. ಓಕೆ ಗಾಯ್ಸ್, ನಾನು ಇದೆಲ್ಲ ಕ್ಲೀನ್ ಮಾಡ್ಬೇಕು ಗೈಸ್. ನನಗೆ ಇಂಟ್ರೆಸ್ಟೇ ಬರ್ತಾಯಿಲ್ಲ ಅದು ಕ್ಲೀನ್ ಮಾಡೋಕ್ಕೆ ಇವತ್ತು. ನೋಡಿ ಯಾವ ಥರ ಇದೆ, ಉಜ್ಜಿ ನನಗೆ ಬೇಜಾರಾಗ್ತಾಯಿದೆ ಗೈಸ್ ಇದೆಲ್ಲ. ಅದಕ್ಕೆ ಏನಾದರೂ ಮಾಡಿಬಿಟ್ಟು ಇದನ್ನ ಕ್ಲೀನ್ ಮಾಡಿಬಿಟ್ಟು ಗೈಸ್ ಔಟ್ಲುಕ್ ನೋಡ್ಕೊಳ್ಳಿ. ಈ ಥರ ಇದೆ ಇವಾಗೆಲ್ಲ ಗಲೀಜು.
ಆ ಲಾಸ್ಟಲ್ಲಿರೋದು ಇನ್ನೂ ಹೆವಿ ಕಚ್ಚಡ ಥರ ಇತ್ತು ಗೈಸ್. ಇಲ್ಲಿ ನೋಪ ಇಷ್ಟು ಈ ಸ್ಟೆಪ್ ಇಲ್ಲಿಂದ ಇಲ್ಲಿ ಕ್ಲೀನ್ ಮಾಡಿದ್ದಾರೆ. ಇನ್ನು ಮಿಕ್ಕಿದೆಲ್ಲ ನಾನೇ ಮಾಡಬೇಕು ಗೈಸ್. ಎಣ್ಣೆ ನೋಡಿ ಗೈಸ್, ಕ್ಯಾನ್ ಇತ್ತು ಡಿಸಿಪಿನಲ್ಲಿ ಇಟ್ಕೊಂಡಿದ್ದಾರೆ. ತೋರಿಸ್ತೀನಿ ರೀ, ಆದರೆ ಕಾಣಿಸಿರುತ್ತೆ ನಿಮಗೆ. ಕಾಣಿಸ್ತಾ ಇದೆಯಾ? ವಾಟರ್ ಕ್ಯಾನ್ ಇದೆ ನೋಡಿ ಗೈಸ್, ಯಾವ ಥರ ಇದ್ದಾರೆ. ಹಿಂದೆ ಅವ್ರಂತೆ ಗೈಸ್. ಓಕೆ ಗೈಸ್, ಕ್ಲೀನ್ ಮಾಡ್ಬಿಟ್ಟು ಸಿಗ್ತೀನಿ ನೋಡಿ ಗೈಸ್. ಸ್ಟಾರ್ ಚೆನ್ನಾಗಿದೆ ಬಾಬು. ಸರಿ ಗೈಸ್, ಬಾಯ್ ಬಾಯ್. ನೋಡಿ ಗೈಸ್, ಅರ್ಥಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅರ್ಥಿಂಗ್ ಮಾಡ್ತಾರೆ, ನೋಡ್ಕೊಂಬನ್ನಿ. ಗೈಸ್ ತೋಡಿದೆಲ್ಲ ಸ್ಕಿಪ್ ಮಾಡಿಬಿಡ್ತೀನಿ ಗೈಸ್, ಯಾಕಂದರೆ ಲೇಟ್ ಆಗ್ತೈತೆ. ಅವ್ರು ತೋಡಿದಾದ್ಮೇಲೆ ಅವ್ರು ಏನೇನು ಹಾಕ್ತಾರೆ, ಹೆಂಗೆ ಮಾಡ್ತಾರೆ ಅಂತೆಲ್ಲ ಆದರೆ ಅದು ತೋರಿಸ್ತೀನಿ ಗೈಸ್. ಇದೆಲ್ಲ ಅಷ್ಟೊಂದು ಬೋರ್ ಗೈಸ್, ಯಾಕಂದರೆ ನೋಡ್ತಾ ಇದ್ದೀರಲ್ಲ ಹಿಂಗೆ ಮಾಡ್ತಾ ಇರ್ತಾರೆ ಅಷ್ಟೇ. ಅದಕ್ಕೆ ಸ್ಕಿಪ್ ಮಾಡ್ತೀನಿ ಗೈಸ್, ಬಾಯ್ ಬಾಯ್. ಗೈಸ್ ಅವ್ರು ಅರ್ಥಿಂಗ್ ಮಾಡ್ತಾಯಿದ್ರು. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೋಯ್ತು ಗೈಸ್. ಕಾಣಿಸ್ತಾ ಇದೆಯಾ ಮಳೆ? ಎಲ್ಲಿ ತೋರಿಸೋದು ನಿಮಗೆ ನೋಡಿ ಗೈಸ್. ಆ್ಯಕ್ಚುಲಿ ಮಳೆ ಒಂದು ಸ್ವಲ್ಪ ಜೋರಾಗಿ ಬೀಳ್ತಾ ಇದೆ, ಅಷ್ಟೊಂದೇನು ಲೈಟಾಗಿಲ್ಲ. ಒಂದು ಸ್ವಲ್ಪ ಲೈಟಾಗಿ ಸ್ಟಾರ್ಟ್ ಆಗಿದೆ ಮಳೆ. ಎಣ್ಣೆ ಇಟ್ಕೊಂಡು ಇನ್ನೊಂದು ಅಡಿ, ಇನ್ನೊಂದು ಬಕೆಟ್, ಆ ಬಕೆಟ್, ಈ ಬಕೆಟ್ ಅಂದ್ಕೊಂಡು ಆಗಿಸ್ತಾನೆ ಇದ್ದಾರೆ ಪಾಪ. ಅವ್ರು ಆಗಿತಾನೆ ಇದ್ದಾರೆ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಅರ್ಥಿಂಗ್ ನಾವೇ ಮಾಡ್ಕೊಬೇಕಂತೆ ಗೈಸ್, ಅಂದರೆ ಓನರ್ ಅಣ್ಣವರೇ ಮಾಡಬೇಕಂತೆ. ಅವರು ಬರೀ ಹಳ್ಳ ತಗೊಟ್ಬಿಟ್ಟು ಹೋಗ್ತೀನಿ ಅಂತ ಇದ್ದಾರಂತೆ. ಅದಕ್ಕೆ ಏನ ಮಾಡಿದ್ರು ತೋರಿಸ್ತೀನಿ ಗೈಸ್. ಅವಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಸ್ಟಾರ್ಟೇ ಆಗಿಲ್ಲ. ಅಲ್ಲಿಂದ ಉದ್ದಕ್ಕೂ ಮಾತಾಡ್ಕೊಂಡ್ಬಂದಿದ್ದೀನಿ ಗೈಸ್. ಯಾವುದೋ ವ್ಲಾಗೇ ಆಗಿಲ್ಲ. ಎಷ್ಟು ಬೇಜಾರಾಗ್ತಿದೆ ಗೈಸ್. ಊಟ ಬೇರೆ ತಿಂದಿಲ್ಲ ನಾನು. ಅಲ್ಲಿಂದ ಮಾತಾಡ್ಕೊಂಬಂದೆ ಸುಸ್ತು ಮಾಡಿಕೊಂಡು. ನೋಡಿದ್ರೆ ವ್ಲಾಗೇ ಆಗಿಲ್ಲ. ಏನು ಹೇಳ್ತಾ ಇದೆ ಅಂದರೆ, ನಾನು ಅಲ್ಲಿಂದ ಓನರ್ ಅಣ್ಣ ಅವ್ರ ಬಿಲ್ಡಿಂಗ್ ಹತ್ರ, ಮನೆ ಹತ್ರ ಬಂದೆ. ಇಲ್ಲಿ ಈ ಮನೆ ಹತ್ರ ಬಿಲ್ಡಿಂಗಿಂದ ಬಂದೆ. ಮತ್ತು ಕೈಯೆಲ್ಲ ನೋಡಿ ಗೈಸ್ ಎಷ್ಟು ವೈಟಾಗಿ ಹೋಗಿದೆ. ಅಲ್ಲಿ ಆ್ಯಕ್ಚುಲಿ ಕ್ಲೀನ್ ಮಾಡ್ತಾಯಿದ್ದೆ ಗ್ರಿಲ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಕೈಯೆಲ್ಲ ನೀರಲ್ಲ ಇತ್ತಲ್ಲ, ಅದಕ್ಕೆ ವೈಟಾಗಿ ಹೋಗಿದೆ ಕೈ. ಅದಕ್ಕೆ ನೋಡಿಕೊಂಡು ಖುಷಿ ಪಟ್ಕೊಂಡು ಅಣ್ಣ 1 ಗಂಟೆಯಲ್ಲಿ ಊಟ ಮಾಡೋವಾಗ ಏನೋ ಹೋಯ್ತು, ಬರ್ತೀನಿ ಇರೋ ಅಂತೇಳ್ಬಿಟ್ಟು ಮಲ್ಕೊಂಡು ಅಂತೇಳ್ಬಿಟ್ಟು. 2 ಗಂಟೆ ಹಂಗೆ ಬರ್ತೀನಿ, ನೀರು ಹಾಕಬೇಕು ಅಂತ ಹೇಳಿದ್ರು. ಸರಿ ಬಿಡು 2 ಗಂಟೆ ಹಂಗೆ ಬರ್ತಿದ್ದೆ. ನಾನು ನೋಡಿದ್ರೆ ಕೆಲಸ ಮಾಡ್ಕೊಂಡಿದ್ದು ಹೋಗಿದ್ದೀನಿ. ನೋಡಿದ್ರೆ 2:15 ಆಗೋಗಿದೆ. ಅಣ್ಣ ನೋಡಿದ್ರೆ ಗಾಯಬ್, ಅಲ್ಲಿಲ್ಲೇ ಇಲ್ಲ, ಮಾಯನೇ ಆಗೋಗಿದ್ದಾರೆ ಅಲ್ಲಿಂದ. ಸರಿ ಬಿಡು ಅಂತೇಳ್ಬಿಟ್ಟು ಮತ್ತೆ ಬಿಲ್ಡಿಂಗ್ ಹತ್ರ ವಾಪಸ್ ಬರ್ತಾಯಿದ್ದೀನಿ ಗೈಸ್. ಲಾಗ್ ಆಫ್ ಆಗೋಗಿತ್ತು. ಯಪ್ಪ. ಓಕೆ ಗೈಸ್, ಇನ್ನೊಂದು ಸ್ವಲ್ಪ ಕೆಲಸ ಮಾಡೋದಿದೆ, ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬಿಲ್ಡಿಂಗ್ ಔಟ್ಲುಕ್ ನೋಡ್ಕೊಳ್ಳಿ. ಬಾಯ್ ಬಾಯ್. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಗೈಸ್ ಮಳೆ ಬರ್ತಾ ಇದೆ, ಒಳ್ಳೆ ವ್ಯೂ ಇದೆ, ನೋಡ್ಕೊಳ್ಳಿ ಅಷ್ಟೇ ಗೈಸ್. ಬಾಯ್ ಬಾಯ್. ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲಿ, ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ ಗೈಸ್. ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಕ್ಲೀನ್ ಮನೆಯಾಗ ಹೋಗಿದ್ದೀನಿ, ಅದಕ್ಕೆ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಸಿಗ್ತೀರಿ ಗೈಸ್. ಬಾಯ್ ಬಾಯ್. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ನಿಮ್ಮ ಆಶೀರ್ವಾದದಲ್ಲಿ ನನಗಿರೋದು. ನಿಮ್ಮೆಲ್ಲರಿಗೂ ನಮಸ್ಕಾರ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಗೈಸ್ ಇವಾಗ ನಮ್ಮ ಚಿನ್ನೋನ ಹೆಂಗೆ ತೆಗಿಯೋದು ಅಂತ ಗೊತ್ತಾಗ್ತಾಯಿಲ್ಲ ಗೈಸ್ ನನಗೆ. ಶೆಟ್ ಬೆಳಗ್ಗೆ ಎಲ್ಲ ತುರ್ಕೊಂಡಿದ್ದು ಮಣ್ಣೆಲ್ಲ ತೆಗೆದೆ ಗೈಸ್. ಇವತ್ತು ಕೂತ್ಕೊಂಡು ಫುಲ್ಲು ಅದರಲ್ಲಿ ಕೆಲಸ ಬೇರೆ ಮಾಡಿಕೊಂಡು ವೆದರ್ಗೆ ಮಳೆ ಬಂದು ಈ ಥರ ಆಗೋಗಿದೆ. ನಾನು ಇನ್ನೂ ಮನೆಗೆ ಹೋಗಿಲ್ಲ. ಮನೆಗೆ ಹೋಗಿ ಟೈಮ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಟೈಮ್ ಇಲ್ಲೇ ಆಯಿತು ಗೈಸ್. 6 ಗಂಟೆ ಅವನ್ನ ಕೆಲಸ ಮಾಡ್ತಾಯಿದ್ದಾರೆ. ಬಟ್ ಒಳ್ಳೆ ಕೆಲಸ ನೋಡಿ, ಕಾಣಿಸ್ತಾ ಇದೆಯಾ? ಇಷ್ಟಾಗಿದೆ. ಬಟ್ ಅವ್ರು ಸ್ಟಿಲ್ ಮಾಡ್ತಾಯಿದ್ದಾರೆ. ಓಕೆ ಇವಾಗ ಇಲ್ಲಿಂದ ಹೆಂಗೆ ತೆಗಿಯೋದು ಅಂತೇಳ್ಬಿಟ್ಟು ಗೈಸ್, ಹೋದರೆ ಇಲ್ಲಿಂದ ರಿವರ್ಸ್ ಹೋಗಬೇಕು, ಮತ್ತೆ ಹೆಂಗೆ ಹೋಗಬೇಕು. ಪಕ್ಕ ಇಲ್ಲಿ ಹೋಗೋದೆಲ್ಲ ಕಷ್ಟನೇ ಎಲ್ಲರಿಗೂ. ಎಲ್ಲಿ ಆ ಮನೆ ದಾಟ್ ರೋಡ್ಗೆ ಹೋಗೋವ್ರಿಗೂ ಕಷ್ಟ. ಇವಾಗ ಹೆಂಗೆ ಹೋಗೋದು? ಸರಿ ಗೈಸ್, ಏನೋ ಒಂದು ಮಾಡಿ ಮನೆಗೆ ಹೋಗಿ ಸಿಗ್ತೀನಿ. ಬಾಯ್ ಬಾಯ್. ಹೆಲ್ಮೆಟ್ ಇಲ್ಲಿ ಇಕ್ಕಿದ್ದೀನಿ, ತಗೊಂಡು ಹೋಗ್ಬೇಕು. ಕಾಣಿಸ್ತಾ ಇದೆಯಾ? ಇದು ಓಕೆ ಗೈಸ್, ಮನೆಗೆ ಹೋಗಿ ಸಿಗ್ತೀನಿ.
ಬಾಯ್ ಬಾಯ್. ಸೆಂಟ್ರಲ್ ಏನಾದ್ರು ಸಿಕ್ಕಾಕೊಂಡ್ರೆ ಅಲ್ಲೂ ವಿಡಿಯೋ ಮಾಡ್ತೀನಿ ಗಾಯ್ಸ್. ಓ ಶೆಟ್ ನೆಂದೋಗಿದೆ ಗಾಯ್ಸ್. ನನ್ನ ತಲೆ ನೋಡಿ ಗಾಯ್ಸ್ ಎಲ್ಲಿಟ್ಟಿದ್ದೀನಿ. ನಾನೆಲ್ಲ ನಮ್ಮ ಡ್ಯಾಡಿ ಇಟ್ಟಿದ್ದೌದು ಗಾಯ್ಸ್. ಶೆಟ್ ಒಳಗೆ ಎಲ್ಲ ನೆಂದಿಲ್ಲ ಹಿಂಗೋ. ಗೈಸ್ ಮತ್ತೆ ಹೆಲ್ಮೆಟ್ ಎತ್ಕೊಂಬಂದು ಓಡಿಸ್ತಾ ಇದ್ದೀನಿ ಹಿಂಗೋ. ಒಳಗೆ ಎಲ್ಲ ನೆಂದಿಲ್ಲ. ಅದೇ ಖುಷಿ ಪಟ್ಕೊಂಡು ಏನು ಮಾಡೋಕ್ಕಾಗಲ್ಲ, ಅಷ್ಟೇ ಅದೃಷ್ಟ ಅಂದ್ಕೊಂಡು ಸರಿ ಅಂದ್ಕೊಂಡು ಒರೆಸ್ಬಿಟ್ಟು ಮತ್ತೆ ಮನೆಗೆ ಹೋಗಿ ಸಿಗ್ತೀನಿ ಗಾಯ್ಸ್. ಸೆಂಟ್ರಲ್ ಏನಾದರೆ ಅಲ್ಲೂ ಸಿಗೋಣ. ಬಾಯ್ ಬಾಯ್. ಇದೇನೋ ಮೆಟೀರಿಯಲ್ ಒಂದು ಸ್ವಲ್ಪ ಇದೆ, ತಕ್ಕೊಂಡು ಮನೆಗೆ ಹೋಗಬೇಕು ನೋಡಿ ಗಾಯ್ಸ್. ಬಾಯ್ ಬಾಯ್. ಮನೆಗೆ ಹೋಗಿ ಸಿಗ್ತೀನಿ. ಫೋನ್ ಕಾಣಿಸ್ತಾ ಇದೆಯಾ ಗಾಯ್ಸ್ ನಿಮಗೆ? ಓಕೆ ಬಿಡಿ ಗಾಯ್ಸ್, ಮನೆಗೆ ಹೋಗಿ ಸಿಗ್ತೀನಿ. ಬಾಯ್ ಬಾಯ್ ಗಾಯ್ಸ್. ಅಲ್ಲಿಂದ ಬಂದು ಈ ಥರ ಬಂದಿದ್ದೀನಿ ನಾನು. ಶರ್ಟ್ ಈ ಥರ ಬಂದಿದ್ದೀನಿ ಗಾಯ್ಸ್. ಈ ಥರ ಬೇಜಾರಾಗ್ತಾಯಿದೆ ಗೈಸ್. ಟೈಮ್ ಬಂದು ಹತ್ರ 7 ಗಂಟೆನೇ ಆಗ್ತಾಯಿದೆ. ಟೈರ್ ನೋಡಿ ಗಾಯ್ಸ್ ಎಷ್ಟು ಬೇಜಾರಾಗ್ತಾಯಿದೆ. ಇದೇ ಗೈಸ್ ನನಗೆ ಗಾಡಿ ಗೊತ್ತೇ. ಇನ್ನೂ ಮಾಡೋಕ್ಕಾಗಲ್ಲ ಗೈಸ್. ನೋಡಿದ್ರೆ ಟೈಮ್ ಅಷ್ಟಾಗಿದೆ. ಇಷ್ಟು ಚೆನ್ನಾಗಿ ಆಫ್ ರೋಡಿಂಗ್ ಮಾಡ್ಕೊಂಡು ಮನೆಗೆ ಬಂದಿದ್ದೀನಿ ಗಾಯ್ಸ್. ಟೈರ್ ನೋಡಿದ್ರೆ ಬೇಜಾರಾಗ್ತಾಯಿದೆ. ಓಕೆ ಗೈಸ್, ಅದೆಲ್ಲ ತಿಳ್ಕೊಂಡು ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ, ಆ ಥರ ಅನ್ಸುತ್ತೆ ಏನಾದ್ರು. ಗಾಡಿ ನೋಡಿಸ್ದೆ ಯಾವ ಥರ ಆಗಿದೆ ಅಂತ. ಆ ಥರ ಆಗಿದೆ ಗೈಸ್ ಗಾಡಿ. ಸರಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮನೆ ಮೇಲೆ ವಾಕಿಂಗ್ ಮಾಡಿಬಿಟ್ಟು ಮತ್ತೆ ಇವಾಗ ತಾನೇ ಮನೆ ಒಳಗೆ ಹೋಗ್ತಾಯಿದ್ದೀನಿ ಗೈಸ್. ಟೈಮ್ ಬಂದು ಆಗ್ತಾಯಿದೆ 8:30 9 o'clock. ಅದಕ್ಕೆ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ ಗೈಸ್. ಇವತ್ತು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಇವತ್ತಿನ ವ್ಲಾಗ್ ಇಷ್ಟೇ, ಮತ್ತೆ ನಾಳೆ ಸಿಗೋಣ ಗೈಸ್. ಬಾಯ್ ಬಾಯ್. ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.